ಚಲಿಸ್ತಾ ಇದ್ದಂತ ಕಾರಿನ ಮೇಲೆ ಮರ ಬಿದ್ದಂತಹ ಕಾರಣ ಯುವತಿ ಜಸ್ಟ್ ಬಚಾವಾಗಿರುವಂತದ್ದು. ಬೃಹತ್ ಗಾತ್ರದ ಮರ ಬಿದ್ದು ಥಾರ್ ಕಾರು ಸಂಪೂರ್ಣ ಜಖಮ ಆಗಿದೆ. ಅದೃಷ್ಟವಶಾತ್ ಕಾರು ಓಡಿಸ್ತಾ ಇದ್ದಂತ ಯುವತಿ ಅಪಾಯದಿಂದ ಪಾರಾಗಿದ್ದಾಳೆ. ಬೃಹತ್ ಗಾತ್ರದ ಮರ ಬಿದ್ದಿರುವಂತದ್ದು ಥಾರ್ ಕಾರು ಸಂಪೂರ್ಣ ಜಖಮ ಆಗಿದೆ. ಅದೃಷ್ಟವಶಾತ್ ಕಾರ್ ಓಡಿಸ್ತಾ ಇದ್ದಂತಹ ಯುವತಿ ಅಪಾಯದಿಂದ ಪಾರಾಗಿರುವಂತದ್ದು. ಇನ್ನು ಮಳೆಗೆ ಮರ ಬೀಳುವಂತ ದೃಶ್ಯ ಡ್ಯಾಶ್ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ರಣಮಳೆಗೆ ಭಾರಿ ಅನಾಹುತಗಳು ನಡೆದು ಹೋಗಿದೆ. ಎಷ್ಟೋ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕಾರ್ಗಳು ಜಖಮಾಗಿದೆ, ಬೈಕ್ಗಳು ಜಖಮಾಗಿರುವಂತದ್ದು. ನಾವು ನೋಡ್ತಾ ಇದೀವಿ ದೃಶ್ಯವನ್ನ. ಅದೇ ಕಾರ್ನಲ್ಲಿ ಇದ್ದಂಥ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಈ ಥಾರ್ ಕಾರು ಸಂಪೂರ್ಣ ನಚ್ಚುಕುಚ್ಚಾಗಿರೋದನ್ನ ನೋಡ್ತಾ ಇದೀವಿ. ಅದೃಷ್ಟ ಆ ಕಾರು ಓಡಿಸ್ತಾ ಇದ್ದಂತಹ ಯುವತಿ ಏನಿದ್ದಾಳೆ ಪಾರಾಗಿರುವಂತದ್ದು. ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಅಂದ್ರೆ ನಮ್ಗೆ ವಿಜುವಲ್ ಸಿಕ್ಕಿರೋದು ಕಡಿಮೆ ಅಂತ ಅನಿಸ್ಬೋದು, ಆದ್ರೆ ಘಟನೆಗಳಂತೂ ಸಿಕ್ಕಾಪಟ್ಟೆ ನಡೆದು ಹೋಗಿದೆ ಬೆಂಗಳೂರಿನಲ್ಲಿ. ಇಂತಹ ಘಟನೆಗಳು ಎಷ್ಟೋ ಪಾಪ ಆಟೋ ಚಾಲಕರುಗಳ ಆಟೋಗಳು ಕೂಡ ಜಖಮಾಗಿದೆ ಸಂಪೂರ್ಣವಾಗಿ. ಅಂತ ಘಟನೆಗಳು ಕೂಡ ನಡೆದು ಹೋಗಿದೆ. ಇನ್ನು ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ಮರ ಬಿದ್ದಿರುವಂತದ್ದು, ಬೈಕ್ ಜಖಮಾಗಿರುವಂತದ್ದು, ಮತ್ತೆ ರೋಡ್ ಸೈಡ್ ಅಲ್ಲಿ ನಿಲ್ಸಿರುವಂತಹ ಬೈಕ್ಗಳು, ಕಾರುಗಳು ಎಲ್ಲವೂ ಕೂಡ ಪುಡಿ ಪುಡಿಯಾಗಿ ಹೋಗಿದೆ ಮರಗಳು ಬಿದ್ದು. ಮತ್ತೆ ಡ್ರೈನೇಜ್ ಚರಂಡಿಗಳು ಬ್ಲಾಕ್ ಆಗಿ ರಸ್ತೆಯಲ್ಲೇ ನೀರು ಹರಿತಾ ಇರುವಂತಹ ದೃಶ್ಯಗಳು ಕೂಡ ಇದೆ. ಜಲಾವೃತವಾಗಿದ್ದಂತ ರಸ್ತೆಯಲ್ಲಿ ವಾಹನಗಳು ಸಾಕ್ತಾ ಇರುತ್ತೆ. ರಣಮಳೆಗೆ ಇಡೀ ಬೆಂಗಳೂರು ಮುಳುಗಿ ಹೋಗಿದೆ. ಭಾರಿ ಅವಾಂತರ ಉಂಟಾಗಿದೆ. ಸಂಚರಿಸ್ತಾ ಇರುವಂತಹ ವಾಹನಗಳು ಏನಿದೆ ನಾವು ನೋಡ್ತಾ ಇದ್ದೀವಿ. ರಸ್ತೆ ಮೇಲೆ ಹೋಗ್ತಾ ಇದೆಯಾ ಅಥವಾ ಯಾವುದೋ ನದಿಯಲ್ಲಿ ಕೆರೆಯಲ್ಲಿ ಹೋಗ್ತಾ ಇದೆಯಾ ವಾಹನ ಅಂತ ಗೊತ್ತಾಗ್ತಾ ಇಲ್ಲ. ಒಳಗ್ ಚಲಿಸ್ತಾ ಇರುವಂತ ಬಸ್ ಒಳಗಡೆ ಕೂಡ ನೀರು ಹರಿತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿ ಬಂದಿರುವಂತದ್ದು ಬೆಂಗಳೂರಿನಲ್ಲಿ. ಜಲಾವೃತವಾಗಿದೆ ರಸ್ತೆಯಲ್ಲಿ ಹೋಗ್ತಾ ಇರುವಂತ ಎಷ್ಟೋ ವಾಹನಗಳು. ನೋಡಿ, ನಾವು ನೋಡ್ತಾ ಇದೀವಿ ಇಡೀ ಬಸ್ ಒಳಗೇನೆ ಬಂದಿರುವಂತದ್ದು. ನೀರ್ ಹರಿತಾ ಇದೆ ಬಸ್ ಒಳಗೇನೆ. ಇಂಥ ದೃಶ್ಯಗಳು ಕೂಡ ಸಾಕಷ್ಟು ನಡೆದು ಹೋಗಿದೆ ಬೆಂಗಳೂರಿನಲ್ಲಿ ಅಂತ ಹೇಳ್ಬೋದು. ಇದು ರಸ್ತೆ ಮೇಲೆ ಹೋಗ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಇದು ಏನಾದ್ರೂ ಗುಂಡಿ ಕುತ್ರಗಳಿದ್ರೆ ಅಂತೂ ಕತೆ ಮುಗೀತಂತ ಹೇಳ್ಬೋದು.